ಪತ್ನಿಯನ್ನ ಕೊಲೆ ಮಾಡಿದ ಗಂಡನಿಗೆ ಜೀವಾವಧಿ ಶಿಕ್ಷೆ. ತುಮಕೂರು ಹೆಚ್ಚುವರಿ ಸೆಷನ್ ಕೋರ್ಟ್ನಿಂದ ತೀರ್ಪು. ಎಸ್, ಪತ್ನಿಯನ್ನ ಕೊಲೆ ಮಾಡಿ ತನಗೆ ಶಿಕ್ಷೆನೇ ಆಗಲ್ಲ ಎಂದ್ಕೊಂಡಿದ್ದ ಗಂಡ ಇದೀಗ ಶಾಕ್ಗೆ ಒಳಗಾಗಿದ್ದಾನೆ ನೋಡಿ. ಯಾಕಂದ್ರೆ ತುಮಕೂರಿನ ಹೆಚ್ಚುವರಿ ಸೆಷನ್ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಪತ್ನಿಯನ್ನ ಕೊಲೆ ಮಾಡಿದ ಗಂಡನಿಗೆ ಜೀವಾವಧಿ ಶಿಕ್ಷೆ ಹಾಗೂ 25,000 ದಂಡ ವಿಧಿಸಿದೆ. ಹೀಗೆ ಜೀವಾವಧಿ ಶಿಕ್ಷೆಗೆ ಒಳಗಾದವನು ಗುಬ್ಬಿ ಪಟ್ಟಣದ ಕೈಪೇಟೆ ಬಡಾವಣೆಯ ಜಗದೀಶ್. ಈತ 2022 ಏಪ್ರಿಲ್ 19ರಂದು ಹೆಂಡತಿಗೆ ಮಚ್ಚಿನಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದ ನೋಡಿ. 4 ವರ್ಷಗಳ ಹಿಂದೆ ಪತ್ನಿ ಕೊಲೆ ಮಾಡಿದ್ದ ಆರೋಪಿಗೆ ಇದೀಗ ಜೀವಾವಧಿ ಸಿಕ್ಕಿರೋದು ಹೆಂಡತಿ ಪೋಷಕರ ಮನೆಯಲ್ಲಿ ಸಂಭ್ರಮ ಕಳೆಕಟ್ಟಿದೆ. ಬೇರೆ ಹೆಣ್ಣಿನೊಂದಿಗೆ ಗಂಡನ ಅನೈತಿಕ ಸಹವಾಸ ಪ್ರಶ್ನೆ ಮಾಡಿದ ಹೆಂಡತಿಯ ಮೇಲೆ ಮಚ್ಚು ಬೀಸಿದ್ದ ಪತಿ. 15 ವರ್ಷಗಳ ಹಿಂದೆ ಜಗದೀಶ್ ಶಿಲ್ಪಾ ಜೊತೆ ವಿವಾಹವಾಗಿದ್ದ. ಇವರಿಗೆ ಮಕ್ಕಳು ಆಗಿರ್ಲಿಲ್ಲ ನೋಡಿ. ಆದ್ರೆ ಜಗದೀಶ್ಗೆ ಅನ್ಯ ಮಹಿಳೆಯರೊಂದಿಗೆ ಸಂಪರ್ಕ ಇಟ್ಕೊಂಡಿದ್ದ. ಹಲವು ಬಾರಿ ಬೇರೆ ಬೇರೆ ಹೆಣ್ಣುಗಳ ಫೋನ್ ಕಾಲ್ ಬರ್ತಿತ್ತು. ಈತನ ಅನೈತಿಕ ಚಟುವಟಿಕೆಗಳ ಬಗ್ಗೆ ಹೆಂಡತಿಗೆಲ್ಲ ಗೊತ್ತಾಗಿತ್ತು ನೋಡಿ. ಈ ಬಗ್ಗೆ ಪ್ರಶ್ನೆ ಮಾಡಿದ್ದ ಹೆಂಡತಿಯ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿ ಕೊಲೆ ಮಾಡಿಬಿಟ್ಟಿದ್ದ ಕಣ್ರಿ. ಅಂದಿನ ಗುಬ್ಬಿ ಪೊಲೀಸ್ ಇನ್ಸ್ಪೆಕ್ಟರ್ ನದಾಫ್ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ರು. ಸರ್ಕಾರಿ ಅಭಿಯೋಜಕರಾಗಿ ಕೆಸಿ ದೀಪಕ್ ವಾದ ಮಂಡಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಮಹತ್ವದ ತೀರ್ಪು ಪ್ರಕಟಿಸಿದ್ದಾರೆ. ಪತ್ನಿಯ ಕೊಲೆ ಆರೋಪದಡಿ ಸಾಕ್ಷ್ಯಾಧಾರಗಳನ್ನ ಪರಿಶೀಲಿಸಿ ಈತನಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡುವಂತೆ ಆದೇಶ ಹೊರಡಿಸಿದ್ದಾರೆ. ನಾಲ್ಕು ವರ್ಷಗಳ ನಂತರ ಪತ್ನಿ ಶಿಲ್ಪಾಗೆ ನ್ಯಾಯ ಸಿಕ್ಕಂತಾಗಿದೆ. ಶಿಲ್ಪಾ ಕುಟುಂಬದವರು ಈ ತೀರ್ಪಿನಿಂದ ಸಂತಸ ವ್ಯಕ್ತಪಡಿಸಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.